ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಬಿಆರ್ ಗವಾಯಿ ಅವರ ಮೇಲೆ ಶೋ ಎಸೆಯುವ ಹೇಯ ಕೃತ್ಯ ಎಸಗಿದ ವಕೀಲ ರಾಕೇಶ್ ಕಿಶೋರ್ರನ್ನ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕೆಂದು ಶಿವಮೊಗ್ಗದ ಸಿಬಿಆರ್ ರಾಷ್ಟ್ರೀಯ ಕಾನೂನು ಕಾಲೇಜಿನ ಎನ್ಎಸ್ಯುಐ ಘಟಕವು ಒತ್ತಾಯಿಸಿದೆ. ನ್ಯಾಯಾಂಗವು ಭಾರತೀಯ ಸಂವಿಧಾನದ ಪ್ರಮುಖ ಸ್ತಂಭವಾಗಿದೆ. ಸಂವಿಧಾನವನ್ನು ರಕ್ಷಿಸುವ ಜವಾಬ್ದಾರಿಯನ್ನು ಹೊತ್ತ ನ್ಯಾಯಾಂಗದ ಮೇಲೆ ವಕೀಲರೊಬ್ಬರು ಅಕ್ಟೋಬರ್ 6ರಂದು ಹಲ್ಲೆ ನಡೆಸುವ ಮೂಲಕ ಸಂವಿಧಾನಕ್ಕೆ ಅಪಚಾರ ಎಸಗಿದ್ದಾರೆ. ಎನ್ಎಸ್ಯುಐ ಘಟಕವು ಈ ಕೃತ್ಯವನ್ನು ಖಂಡಿಸಿದೆ. ನಾನು ಅರ್ಜಿ ಸುಪ್ರೀಂ ಕೋರ್ಟ್ ಯಾಕೆ ಬರಲ್ಲ, ಅದು ಪುರಾತತ್ವ ಇಲಾಖೆಯಲ್ಲಿ ಅಡಿಯಲ್ಲಿ ಬರ್ತಕ್ಕಂಥದ್ದು. ಯಾವುದೇ ಅಮೆಂಡ್ಮೆಂಟ್ ಅಥವಾ ಯಾವುದೇ ಒಂದು ತಿದ್ದುಪಡಿಗಳನ್ನ ಅಥವಾ ಈ ಪುರಾತತ್ವ ಇಲಾಖೆಯಲ್ಲಿ ಅದನ್ನ ಹಳೆ ಮಾನ್ಯುಮೆಂಟಲ್ ಏನಿದೆ ಅದು ಯಾವುದು ಕೂಡ ಬದಲಾವಣೆ ಮಾಡೋದಕ್ಕೆ ಬರೋದೇ ಇಲ್ಲ. ಯಾಕೆ ಅಂದ್ರೆ ಅದು ಮಾನ್ಯುಮೆಂಟಲ್ ಆಗಿ ಹಾಗೇ ಇರಬೇಕು. ಅದು ಯಾವುದೇ ಏನಾದ್ರು ಸಣ್ಣ ಪುಟ್ಟ ರಿಪೇರಿಗಳನ್ನ ಮಾಡ್ಬೋದು ಬಿಟ್ಟರೆ ಬೇರೆ ರೀತಿಯ ಮೂರ್ತಿಗಳನ್ನಾಗಲಿ ಅಥವಾ ಏನೇ ಬದಲಾವಣೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅಂಥದ್ದನ್ನು ಇವರು ಸುಮ್ಮನೆ ಅರ್ಜಿಯನ್ನು ಹಾಕುವ ಮುಖಾಂತರವಾಗಿ ಮಾನ್ಯ ಸರ್ವೋಚ್ಚ ನ್ಯಾಯಾಧೀಶರಿಗೆ ಅವಮಾನ. ಎಲ್ಲರೂ ಕೂಡ ಇದು ಪ್ರೀ ಪ್ಲಾನ್, ಇದೆಲ್ಲವೂ ಪ್ರೀ ಪ್ಲಾನ್ ಮಾಡಿರ್ತಕ್ಕಂಥ ಘಟನೆ. ಯಾಕಂದ್ರೆ 20 ದಿನ ನಂತರ ರಿಯಾಕ್ಟ್ ಮಾಡ್ತಾರೆ ಒಬ್ರು ಕಿಶೋರ್ ದಳಾಲ್ ಅಂದ್ರೆ ಅದು ಒಂದು ಪೂರ್ಯೋಜಿತವಾಗಿ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಏನು ಅಂದ್ರೆ ಇದು ಸಂಪೂರ್ಣವಾದಂಥ ತನಿಖೆ ಆಗಬೇಕು. ಯಾಕೆ ಅಂದ್ರೆ ಒಬ್ಬ 20 ದಿನ ನಂತರ ಬಂದು ಆ ಸರ್ಕಮ್ಸ್ಟೆನ್ಸ್ ಎವಿಡೆನ್ಸ್ ಅಂತ ಇರುತ್ತೆ, ಅದರಲ್ಲಿ ಸಂದರ್ಭಿಕ ಸಾಕ್ಷ್ಯಗಳನ್ನ ಅಥವಾ ಸಂದರ್ಭಿಕವಾಗಿ ನಾವು ನೋಡಿದಾಗ ಏನು ಅನ್ಸುತ್ತೆ ಅಂದ್ರೆ ಇದೆಲ್ಲ ಪೂರ್ವೋಚಿತವಾಗಿ ಮಾಡಿರ್ತಕ್ಕಂಥ ಕೃತ್ಯ ಅಂತ ಅನ್ಸುತ್ತೆ. ಹಾಗಾಗಿ ನೋಡ್ರಿ, ನಾವು ಒಂದು ಅನ್ಕೊಬೇಕು, ಒಂದು ಇಂಟರ್ವ್ಯೂ ಕೂಡ ಅವತ್ತಿನ ದಿನ ಕೊಡ್ತಾರೆ ಅಂದ್ರೆ ನಮ್ಮ ಭದ್ರತಾ ವ್ಯವಸ್ಥೆ ಯಾವ ರೀತಿ ಲೋಪ ಆಗಿದೆ ನಾವು ಕೂಡ ಯೋಚನೆ ಮಾಡಬೇಕಾದಂಥ ಪ್ರಸಂಗ ಬಂದಿದೆ. ಭಾರತ ದೇಶದಲ್ಲಿ ಇವತ್ತು ಪುಲ್ವಾಮಾ ಆಗಿರ್ಬೋದು ಅಥವಾ ಪಹಲ್ಗಾಮ್ ಘಟನೆಗಳನ್ನು ನೋಡಿದಾಗ ನಮ್ಮ ಭಾರತ ದೇಶದ ಎಲ್ಲೆಗಳಲ್ಲಿ ಅಥವಾ ಭಾರತ ದೇಶದ ಬಾರ್ಡರ್ಗಳಲ್ಲಿ ನಾವೆಲ್ಲರೂ ಕೂಡ ಭದ್ರತಾ ವ್ಯವಸ್ಥೆ ಗಟ್ಟಿ ಇದೆಯಾ? ಇವತ್ತು ಸುಪ್ರೀಂ ಕೋರ್ಟ್ನಲ್ಲಂತ ಘಟನೆ ನಡೆದಂಥ ಘಟನೆಯಲ್ಲಿ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಲ್ಲ, ಆಮೇಲೆ FIR ಹಾಕಲ್ಲ ಅಂದ್ರೆ ಸಂವಿಧಾನಾತ್ಮಕವಾಗಿ ಏನು ಸರ್ಕಾರ ಕೊಟ್ಟಂತ ಸಂವಿಧಾನಾತ್ಮಕವಾಗಿ ಕೊಟ್ಟಂತ ಸರ್ವೋಚ್ಚ ನ್ಯಾಯಾಲಯದ ಇಂಥ ಘಟನೆಗಳು ನಡೀಬಾರ್ದು ಅಂತ ಹೇಳ್ತಾ ನಾವೆಲ್ಲರೂ ಕೂಡ ಇವತ್ತು ಅವರಿಗೆ ವಿರೋಧವನ್ನು ವ್ಯಕ್ತಪಡಿಸಿ ಧನ್ಯವಾದಗಳು.